ನೋಡ್ಲಮ್ಮ ಮಗ್ನೆ, ಇವಾಗ ಕರೆದ್ಬಿಟ್ಟು ಪುಟ್ಟಿ ಹತ್ರ ನಿನ್ನ ಪುಟ್ಟಿನ ಇಬ್ರುನುವೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಾ ಅಂತೇಳ್ಬಿಟ್ಟು ಕಳಿಸ್ತೀನಿ. ಸರಿನೇ? ನಿನಗೆ ಹುಷಾರಿಲ್ದಿರೋ ನನಗೆ ಸುಮ್ಮನೆ ನಾಟಕ ಮಾಡು. ಅವಳ ಜೊತೆ ಆರಾಮಾಗೆ ಒಂದು ರೌಂಡ್ ಓಡಾಡ್ಕೊಬಿಟ್ಟು ಬಂದಂಗೆ ಆಯ್ತದೆ. ಅವಾಗ ನಿನ್ನ ಮನ್ಸಾಗ ಏನಾಯ್ತೋ ಎಲ್ಲನೂ ಹೇಳ್ಬೇಕು ನೀನು, ಸರಿನಾ? ಈ ಮನೆಯಾಗೆ ಜನ ಶಾನೆ, ಏನು ಹೇಳೋಕ್ಕಾಗಿಲ್ಲ, ಬಿಡಂಗಿಲ್ಲ. ಇಲ್ಲಿ ಗೊತ್ತಲ್ಲ ನಿನ್ಗೂ ಎಂಥ ಕಷ್ಟ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಸುಮ್ಮನೆ ನೀ ತೆಪ್ಪಗೆ ಓಡಾಡ್ಕೊಂಬಿಟ್ಟು ಬರಬೇಡ. ಚೆನ್ನಾಗಿ ಮಾತಾಡಿ ಎಲ್ಲನ ಕರ್ಕೊಂಡೋಗೋಸಿ ತಿನ್ನೋದು ಕೊಡಿಸಿ ಮಾಡಿ ನಗ್ನಗ್ತಾ ಪಿರುತಿ ತೋರಿಸಿ ಎಲ್ಲ ಮಾಡಿಬಿಟ್ಟು ಆಮೇಕಿಂದ ನೀನು ಬರಬೇಕು. ಅಲ್ಲಿ ಗಂಟನೂ ನೀನು ಬರಬೇಡ. ಅಯ್ಯೋ ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ರೌಂಡ್ ಹೊಡಿತಾ ಇರು. ನನ್ನ ಮುದ್ದಿನ ಅಜ್ಜಿ, ಯಾವಾಗೂ ನನಗೆ ನೀ ಸಪೋರ್ಟ್ ಮಾಡ್ತೀಯ ಕಣಜ್ಜಿ. ಐ ಲವ್ ಯು ಅಜ್ಜಿ. ಇದು ನನಗೆ ಹೇಳೋದು ಬಿಟ್ಬಿಟ್ಟು ಹೋಗಿ ಅವಳಿಗೆ ಹೇಳು, ಎಲ್ಲ ಸೊರೈತದೆ. ಮೂದೇವಿ ನನ್ನ ಮಗನಿ ನನಗೆ ಬಂದು ಹೇಳ್ತಾನೆ. ನನಗೇನಕ್ಲ ಬಂದು ಹೇಳ್ತೀಯಾ? ಹೋಗಿ ಮೊದ್ಲು ಅವಳಿಗೆ ಹೇಳೋಗು, ಸರಿನೇ? ಇವಾಗ ನಾನು ಕೈರು ನನ್ನ ಪುಟ್ಟಿನ ಕರಿತೀನಿ, ಕರೆದ್ಬಿಟ್ಟು ಜೊತೆ ಕಳಿಸ್ತೀನಿ. ಆಯ್ತು ಕಣಜ್ಜಿ. ನೀನು ಸಪ್ಪಗೆ ನಿಂತ್ಕ. ಸಾಕ? ಸಾಕು ಸಾಕು. ಪುಟ್ಟಿ, ಲೇ ಪುಟ್ಟಿ, ಪುಟ್ಟಿ ಹೇಳಜ್ಜಿ. ಯಾಕೋ ನಿಮ್ಮ ಅಮ್ಮಗೆ ಸ್ಯಾನೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ನೀರು ನನ್ನ ಕೈಲಾಗಕ್ಕಿಲ್ಲ. ಮನೆಯಾಗ ಬೇರೆ ಯಾರು ಇಲ್ಲ, ಏನೂ ಇಲ್ಲ. ಅದಕ್ಕೆ ಹಂಗೆ ಹೋಗ್ಬಿಟ್ಟಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ತನಕ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಬಿಟ್ಟು ಬರ್ತೀನವ. ಅಯ್ಯೋ ಅಜ್ಜಿ, ನಾನು ಹೋಗಕ್ಕಾಯ್ತದ? ನೀವೇ ಹೋಗ್ಬಿಟ್ಟು ಬರ್ರಿ ಒಂದು ಹೆಜ್ಜೆ. ನನ್ನ ಕೈಲಿ ಹೋಗೋಕ್ಕಾಗಲ್ಲ. ನನಗೆ ಸ್ವಲ್ಪ ಕೆಲಸ ಐತೆ, ಮಾಡ್ಕೋಬೇಕು. ನೀವೇ ಹೋಗ್ಬಿಟ್ಟು ಬನ್ನಿ. ಏ ಇಲ್ಲ ಕಣವ, ಪಾಪ ಅವ್ನ ಮಕ್ಕ ನೋಡವ, ಒಂದು ಕಿತ್ತ ಮಕ್ಕ ನೋಡವ, ಅಮಾಯಕ ಇದ್ದಂಗೆ ಪಾಪ. ಸಪ್ಪುಗವನಿ. ಅದೇನಾಯ್ತೋ ಏನು ಕತ್ತಿಯೋ ಗೊತ್ತಿಲ್ಲ. ಮನೆ ಒದೆ ತಿಂದಾಗಿಂದನೂ ಒಳ್ಳೆ ಮಂಕ್ ಬಿಡ್ದು ನಂಗೆ ದಾಗೋಗ್ಬಿಟ್ಟವ್. ನನಗೆ ಏನು ಮಾಡೋಕ್ಕಾಯ್ತದೆ? ನಮ್ಮ ಮನೆಯವ್ರನ್ನ ಬಿಡೋಕ್ಕಾಯ್ತದ? ನೋಡವ, ಸುಖದಾಗ ಬಿಟ್ರು ಪರವಾಗಿಲ್ಲ, ಕಷ್ಟದಾಗ ಯಾರನ್ನೂ ಬಿಡಬಾರ್ದು ಕಣವ. ಅಯ್ಯೋ ಅಜ್ಜಿ, ಸರಿ ಬಿಡು, ಆಯ್ತು. ಸರಿ ಕಣಮವ, ಬಾ ಹೋಗೋಣ. ಹೋಗಿ ತೋರಿಸ್ಕೊಂಡ್ಬಿಟ್ಟು ಬರ್ತೀನಿ. ಬಾ ಇಂಜೆಕ್ಷನ್ ಹಾಕ್ಸ್ಕೊಬಿಟ್ಟು ಬರೋಣ. ಹೋಗ್ಬಾರ ನಮ್ಮ ಮಗನೇ, ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಆಯ್ತು ಅಜ್ಜಿ. ಟಿಂಕಣಕ 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 ಟಿಂಕಣಕ. ಅಪ್ಪ ಸದ್ಯ ಇವಾಗಾದ್ರೂ ಇಬ್ರು ಮನಸ್ಸು ಬಿಚ್ಬಿಟ್ಟು ಮಾತಾಡ್ತಾರಲ್ಲ, ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಈ ನನ್ನ ಮಗ ನಾಟಕ ಆಡಿದ್ರೆ ಗೆತ್ತಿದ ಕೈ. ನನ್ನ ಮಗನೇ, ಇವತ್ತು ಬಾ ನನ್ನ ಜೊತೆ. ಜೀವನದಾಗ ಮತ್ತೆ ಯಾವತ್ತೂ ನನ್ನ ಜೊತೆ ಬರಬೇಕು ಅಂತಲೂ ಅನ್ಕೊಳ್ಬಾರ್ದು. ಹಂಗೆ ಮಾಡ್ತೀನಿ ನಿನಗೆ. ಸರಿಯಾಗಿ ಹಾಕೊಂಡು ರುಬ್ಬಿ ಜಡಿದ್ರೆ ಅವಾಗ ಸರಿಯಾಗಿ ಬುದ್ಧಿ ಬರ್ತೈತೆ. ಇಲ್ಲ ಅಂದರೆ ಮಗನ ನಿನಗೆ ಬುದ್ಧಿ ಅಂತೂ ಬರೋಲ್ಲ, ಈ ಜನ್ಮದಾಗ ಬುದ್ಧಿ ಬರೋಲ್ಲ. ನಿನಗೆ ಸರಿಯಾಗಿ ಮಾಡ್ತೀನಿ ಬಾ. ಇನ್ನೊಂದ್ಸಲ ನನ್ನ ಜೊತೆ ಬರೋದೇ ಇಲ್ಲ ನೀನು, ಹಂಗೆ ಮಾಡ್ತೀನಿ. ಪುಟ್ಟಿ, ನಿಂಗೆ ಐಸ್ ಕ್ರೀಮ್ ಇಷ್ಟನಾ ಇಲ್ಲ ಪಾನಿಪುರಿ ಇಷ್ಟನಾ? ಏನಿಷ್ಟ? ಈಗೇನಕ್ಕೆ? ನಿಂಗೆ ಹುಷಾರಿಲ್ಲ ತಾನೇ? ಹುಷಾರಿಲ್ದಿರೋರು ಹಂಗೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ನೀನು ಸುಮ್ಮನೆ ಇರು. ನನಗೇನು ಇಷ್ಟ ಇಲ್ಲ. ಇಷ್ಟ ಇದ್ರೆ ನಾನು ಒಬ್ಳು ಎಷ್ಟು ಬೇಕೋ ಅಷ್ಟು ತಿನ್ಕೊಂತೀನಿ. ನೀನೇನು ತಿನ್ನಂಗಿಲ್ವಲ್ಲ, ಸುಮ್ಮನೆ ನಡಿ. ಅಲ್ಲ, ಕೇಳಿದೆ ನಿಂಗೆ ಏನಿಷ್ಟ ಇಲ್ಲ ಅಂತ. ನೋಡು, ಈಗಲೇ ಹೇಳ್ತೀನಿ ಕೇಳಿಸ್ಕ. ಆ ವಿಲೇಜರ್ಲೆ ಸವಾಸ ಮಾಡಕ್ಕೆ ಹೋಗ್ಬೇಡ ಜಾಸ್ತಿ. ಅವನು ಸರಿ ಇಲ್ಲ. ಅವ್ನು ಎಂಥ 420 ಅಂತ ಹೇಳ್ಬಿಟ್ಟು ನಾನೇ ಪ್ರೂವ್ ಮಾಡ್ತೀನಿ. ಓಹೋ, ಏನೇ ಇದೇನೇ ಪುಟ್ಟಿ? ಮದುವೆ ಆಗ ಹುಡುಗನ ಆಗ್ಲೇನೇನೆ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೊಸ ಜೋಡಿ? ಎಲ್ಲಿ ಹೊಲ್ಟ್ರಿ? ಅಯ್ಯೋ, ಆಸ್ಪತ್ರೆಗೆ ಹೋಗ್ತಿರೋದಕ್ಕ. ನಾವಿನ ಎಲ್ಗೆ ಹೋಗೋಣ? ಆಸ್ಪತ್ರೆಗೆ ಹೋಗ್ತಾ ಇರೋದು ಅಷ್ಟೇನೆ. ಏನಾಗೈತೆ ಆಸ್ಪತ್ರೆಗೆ ಹೋಗೋಂಥದ್ದು? ಚೆನ್ನಾಗೇ ಇದೆಯಲ್ಲ, ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ವಿಷಯ. ಒಂದು ಅಜ್ಜಿಗೆ ಇವನು ಹೋಗ್ಬಿಟ್ಟು ಮುತ್ತು ಕೊಟ್ಬಿಟ್ಟ. ಆ ಯಮ್ಮ ದನ್ನಕ್ಕೆ ಬಡ್ದಂಗೆ ಬಡ್ದು ಮೆಟ್ಟು ತಕೊಂಡು ಪಟ 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 ಅಂತ ಬಾರಿಸ್ಬಿಟ್ಲು ಸರಿಯಾಗಿ. ಅವಳು ಚೊಪ್ಪಲಿ ತಕೊಂಡು ಯಮ್ಮ ಬಾರಿಸಿದಕ್ಕೆ ಇವನಿಗೆ ಜ್ವರ ಬಂದ್ಬಿಟ್ಟೈತೆ. ಅಯ್ಯೋ ನಿನ್ನ, ಇವನ್ಗೆ ಮಂದಿ ದೊಡ್ಡ ರೋಗ ಹೆಜ್ಜಿಗೆ ಮುತ್ತು ಕೊಡಕ್ಕೆ. ಯಪ್ಪ ದೇವ್ರೇ. ಪುಟ್ಟಿ, ಬೇಗ ಬೇಗ ನಡಿ, ಆಸ್ಪತ್ರೆಗೆ ಟೈಮ್ ಆಗ್ತೈತಿಲ್ಲ ಅಂತಂದ್ರೆ ಡಾಕ್ಟರ್ ಏನಾದರೂ ಹೊರಟೋಗ್ಬಿಟ್ರೆ ಮತ್ತೆ ನಿನಗೆ ಜ್ವರ ಹಂಗೆ ಇರ್ತೈತೆ. ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗೆ ನಿಂತ್ಕೋಬೇಕಾಗುತ್ತೆ ಅಷ್ಟೇನೆ. ಬೇಗ ಬೇಗ ನಡಿ, ಹೋಗೋಣ. ಅಲ್ಲ, ಅವಮ್ಮ ಏನಾರ ಕೇಳಿದ್ಲ? ನನ್ನ ಮರಿಯ ದಿನ ಇವಳೆ ಕಳೀತಾವಳಲ್ಲ, ಯಾರು ಕೇಳಿದ್ರು? ನಾನು ಚೊಪ್ಪಲಿನ ಹೊಡ್ಸ್ಕೊಂಡೆ ಇಲ್ಲ ಹೊಡ್ಸ್ಕೊಂಡಿಲ್ಲ ಅಂತ ಯಾರನ್ನ ಕೇಳಿದ್ರ? ಇಲ್ಲ ತಾನೆ? ಮತ್ತೆ ಇವಳು ಯಾಕೆ ಹಿಂಗೆ ಹೇಳ್ಕೊಬಿಟ್ಟು ಬರಬೇಕು? ಓ ಏನ್ಲ, ಮಂತಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲೇ ಇಲ್ವಲ್ಲ? ನಾನಿನ್ ಬತ್ತಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತ್ಕೊಂಡಿದ್ದೆ, ನೀನು ಬರಲೇ ಇಲ್ವಲ್ಲ? ಇಲ್ಲ ಕಣ, ಇಲ್ಲ ಹುಷಾರಿರ್ಲಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಷ್ಟೇ. ನೀನಿಯ ಇಲ್ಲ ಅಂದಿದ್ರೆ ಗೊತ್ತಾ ಇರಲಿಲ್ವೇ? ನಾನಂತನೂ ಏನೋ ಹಂಗೆ ಮೈ ಬೆಚ್ಚಗಾಗ್ಬಿಟ್ಟೈತೆ. ಅದಕ್ಕೆ ಈಗ ನಮ್ಮ ಅತ್ತೆ ಮಗಳ ಜೊತೆ ಹೋಯ್ತಾ ಇದ್ದೀನಿ ಆಸ್ಪತ್ರೆಗೆ. ಓ ಹೌದೇ, ಹುಷಾರು ಕಣಪ್ಪ. ಈಗ ಬರೋ ಜ್ವರ ಪರ ಎಲ್ಲನೂ ಅಯ್ಯೋ ಅದು ಯಾವಾಗ ಹೆಂಗೆ ಬಂದು ಹೆಂಗೆ ಹೋಯ್ತಾವೋ ಗೊತ್ತೇ ಆಗಕ್ಕಿಲ್ಲ. ಹುಷಾರಾಗಿ ನೋಡ್ಕ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬಾ. ಈಗ ಸೊಳಿ ಎಲ್ಲ ಬಂದ್ಬಿಟ್ಟೈತಲ್ಲ, ಅದಕ್ಕೆ ನೀನು ಇವಾಗ ಎಲ್ಲನೂ ಹುಷಾರು ಉಳಿದಂಗೆ ಮನೆ ಕಳೆದು. ಅಯ್ಯೋ ಅಣ್ಣ, ನಮ್ಮ ಮಾವಂಗೆ ಬಂದಿರೋದು ಚಳಿಯಿಂದ ಅಲ್ಲ, ಬಂದಿರೋ ಜ್ವರ. ಮನೆ ಒಂದು ಅಜ್ಜಿಗೆ ಮುತ್ಕೊಟ್ಟ, ಮನೆಗೆ ಬಂದಿತ್ತು, ಮುತ್ಕೊಟ್ಬಿಟ್ಟ. ಅದು ಕಾಯಿ ಹೆಚ್ಚಿ ಹಿಡ್ಕೊಂಡು ದನ್ನಕ್ಕೆ ಬಡ್ದಂಗೆ ಬಡ್ದು ಚೊಪ್ಪಲಿ ತಕೊಂಡು ಪಟ 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 ಜ್ವರ ಬರೋ ತನಕನೂ ಅಯ್ಯಯ್ಯೋ 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 ಅಂದ್ರೂ ಕೇಳಲೇ ಇಲ್ಲ. ಹಾಕೊಂಡು ಚೆನ್ನಾಗಿ ಬಾರಿಸ್ಬಿಟ್ಟು ಬೆಂಡೆತ್ಬಿಟ್ಲು. ಅದಕ್ಕೆ ನಮ್ಮ ಮಾವಂಗೆ ಜ್ವರ ಬಂದ್ಬಿಟ್ಟೈತೆ. ಅಯ್ಯೋ ದೇವಿ, ಏನೆಲ್ಲ ಬಂದಿದ್ದು ನಿಂಗೆ ಅಜ್ಜಿಗೆ ಮುತ್ಕೊಡಕ್ಕೆ? ಅಯ್ಯೋ ಅಣ್ಣ, ಅದು ಹಂಗಲ್ಲ ಕಣಣ್ಣ. ಅದು ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಅದು ಬೇರೆ ಥರ ಏನೋ ಮಾಡೋಕ್ಕೋಗಿ ಏನೇನೋ ಆಯಿತು. ನಾನು ಅದನ್ನು ಹೇಳ್ತಿದ್ದೀನಿ ಅಷ್ಟೇನೆ, ಬೇರೆದೇನು ಹೇಳ್ತಿಲ್ಲ ನಾನು. ಏನೋ ಮಿಸ್ ಆಯಿತು.
ಅಲ್ಲ ಕಣ್ಲ ಮದ್ವೆಗಿದ್ವಿ ಅಂತ ಸೆಟ್ ಮಾಡ್ಕೊತಿದೀನಿ ಅಂತೀಯ, ಈಗ ನೋಡ್ರೆ ಅಜ್ಜಿಗೆ ಮುತ್ತು ಕೊಟ್ಟೆ ಅಂತೀಯ. ಜನ ನೋಡಿದ್ರೆ ಏನು ಅನ್ಕೊಳಕಿಲ್ಲ ಹೇಳು. ಅಯ್ಯ ನಿನ್ನ. ಹ್ಮ್ ನೋಡು, ಸುಮ್ಮನೆ ನಿಂತ ಕೆಲಸಕ್ಕೆ ಆಮೆ ಮಾಡೋದೆಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಮದುವೆ ಮಾಡ್ಕೊಂಡು ಜೀವನ ಮಾಡೋದು ನೋಡು. ಅಜ್ಜಿ ಮುತ್ತು ಕೊಡ್ತಾನಂತ ಅಜ್ಜಿಗೆ ಇನ್ನು ಎಂತೆಂತ ಕಾಲ ಬರ್ತದ ಕಣಪ್ಪ. ಲೇ ಪುಟ್ಟಿ, ಅವನೇನಾದ್ರು ಕೇಳಿದ್ನೇನೆ? ಯಾಕೆ ಹೊಡೆಸ್ಕೊಂಡ್ರು ಅಂತ ಏನಾರ ಕೇಳಿದ್ರ? ಏನು ಕೇಳಿಲ್ಲ ತಾನೆ. ಮತ್ ನೀನ್ ಯಾಕೆ ಹಿಂಗ್ ನನ್ ಮಾನ ಮರುವದಿ ಎಲ್ಲ ಹರಾಜಾಗ್ತಿದ್ಯಲ್ಲ? ನಾನು ಏನ್ ಮಾಡಿದೀನಿ ಅಂತ ನಾನು ಏನಾರ ಮಾಡಿದ್ರೆ ಹೇಳು. ನಾನು ಏನೂ ಮಾಡೇ ಇಲ್ಲ. ಸುಮ್ಮನೆ ನೆನೆಯ ಏನೋ ಈ ಸ್ವಲ್ಪ ಎಡವಟ್ ಮಾಡಿದಕ್ಕೆ ಊರು ತುಂಬ ಹೇಳ್ಕೊಂಡು ನನ್ನ ಮಾನ ಮರುವದಿ ಕಳಿತಿದ್ಯಲ್ಲ. ಅಯ್ಯೋ ನಾನೇನು ಮಾವ ಮಾಡಿದೆ? ಏನೋ ಇರೋದನ್ನ ಹೇಳ್ದೆ ಅಷ್ಟೇನೆ. ಸರಿ ಸರಿ ನಡಿ, ಆಸ್ಪತ್ರೆಗೆ ಟೈಮ್ ಆಗ್ತೈತೆ, ಡಾಕ್ಟರ್ ಹೊರಟೋಗ್ಬಿಡ್ತಾರೆ. ಬಾ. ಒಳ್ಳೆ ಚಿಕ್ಕ ಹುಡುಗಿ ಸವಾಸದಂಗ ಆಯ್ತಪ್ಪ. ಮೊದ್ಲು ಹಿಂಗೆ ಮಾಡೋಳು, ಇವಾಗ ಹಿಂಗೆ ಮಾಡ್ತಾಳೆ. ಏನ ಪುಟ್ಟಿ, ಚೆನ್ನಾಗಿದ್ಯಾ? ಹೆಂಗಿತ್ತು ಸಿಂಗಾಪುರು ಸಂದಕಿತ? ತುಂಬಾ ಚೆನ್ನಾಗಿತ್ತು ಕಣಕ, ತುಂಬಾ ಚೆನ್ನಾಗಿತ್ತು. ಮತ್ತೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ನೋಡ್ಬೇಕು ಏನ್ ಮಾಡ್ಬೇಕು ಏನೋ. ನಮ್ಮಮ್ಮ ಬೇರೆ ಕೇಳ್ತಿಲ್ಲ. ಹೌದಾ ಮಗ? ಅಯ್ಯೋ ಏನೋ ಒಂದ್ ಆಯ್ತದೆ. ಇಲ್ಲಿದ್ರಿ ಇಲ್ಲಿ, ಅಲ್ಲಿದ್ರಲ್ಲಿ. ನಮ್ಮಂತರ್ಗ ಅದೃಷ್ಟ ಇಲ್ವಲ್ಲ, ನಿಮ್ಗೆ ಅಲ್ವಾ ಅದೃಷ್ಟ ಇರೋದು. ಹೋಗ್ಬಿಟ್ ಬಾ. ಎಲ್ರಿಗೂ ದೇವ್ರ ಅದೃಷ್ಟ ಕೊಡಕ್ಕಿಲ್ಲ ಅಂತೀನಿ. ಹ್ಞೂ ಅಕ್ಕ, ಏನೋ ನನ್ನ ಅದೃಷ್ಟನೇ ಸರಿ. ಪಾಪ ರಚ್ಚು ಅಕ್ಕವರು ನನ್ನೆಲ್ಲ ಚೆನ್ನಾಗಿ ಓದಿಸಿ ಮಾಡಿದ್ದಕ್ಕೆ ನೋಡು ಈ ಲೆವೆಲ್ಗನ ಬಂದು ಏನೋ ಸ್ವಲ್ಪ ಕಷ್ಟಪಟ್ಕೊಂಡು ದುಡ್ಕೊಂಡು ಅಲ್ಲಿಗನ ಓದೆ. ಇಲ್ಲಾಂದ್ರೆ ಕಷ್ಟ ಆಗೋದು. ಬಾ ಮಂತಕ್ಕೆ ಕಾಪಿ ಕುಡ್ಕೊಂಡು ಹೋಗಿವಂತೆ. ಹಿಂಗೆ ಹೋಯ್ತಾ ಇದೆಯಲ್ಲ, ಬಾ ಒಂದ್ ಲೋಟ ಕಾಪಿ ಕುಡ್ಕೊಂಡು ಹೋಗಿವಂತೆ. ಇಲ್ಲ ಕಣಕ್ಕ, ಇಲ್ಲ ಹೋಗ್ಬೇಕು, ಆಸ್ಪತ್ರೆ ತಗ ಹೋಗ್ಬೇಕು. ಮೊನ್ನೆ ನಮ್ಮ ಮಾವ ಒಂದು ಅಜ್ಜಿ ಬಂದಿತ್ತು. ಆ ಅಜ್ಜಿಗೆ ಲೊಚ 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 ಮುತ್ತು ಕೊಟ್ಬಿಟ್ಟ. ಆ ಅಜ್ಜಿ ಸುಮ್ಮನಿರ್ಬೇಕೋ ಬೇಡವೋ, ಏನೋ ಕೊಟ್ಟ ಬಿಡು ಅಂತ ಹಿಡ್ಕೊಂಡು ದನಕ್ಕೆ ಬಡ್ದಂಗೆ ಬಡ್ದು ಚೊಪ್ಲಿ ಕಿತ್ತೋಗಂಗೆ ಹೊಡೆದ್ಬಿಟ್ಲು ನೋಡು. ಅಯ್ಯೋ ಪಾಪ. ಅದಕ್ಕೆ ನಮ್ಮ ಮಾವಂಗೆ ಜ್ವರ ಬಂದ್ಬಿಟ್ಟೈತೆ. ಜ್ವರ ಬಂದ್ಬಿಟ್ಟು ನರಳಾಡ್ತಿತ್ತು. ಅದಕ್ಕೆ ಅಜ್ಜಿ ಹೋಗಮ್ಮಯ್ಯ ಆಸ್ಪತ್ರೆಗನ ಕರ್ಕೊಂಬಿಟ್ಟು ಹೋಗು, ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ಟು ಬಾ ಹೋಗು ಅಂತ ಕಳಿಸ್ತು. ಅದಕ್ಕೇನೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಕಣಕ್ಕ. ಅಯ್ಯೋ ಇವನ ಲೇ, ನಿಂಗೆ ಯಾರನ್ನ ಕೇಳ್ತಾವ್ರ ನಿನ್ನ ನನ್ ಚೊಪ್ಪಳೆ ಕೊಡಿಸ್ಕೊಂಡಿರೋದನ್ನ? ಯಾರನ್ನ ಕೇಳಿದ್ರಿ ನಿನ್ನ? ಆವಾಗಿಂದ ಹೇಳ್ಕೊಂಡು ಬತ್ತಿದೆಯಲ್ಲ ಊರಿಗೆಲ್ಲ. ನನ್ವೇ ಒಂದ್ ತಾಂಬಿ ತಗೊಬಿಟ್ಟು ಟಕ 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 ಅಂತ ಹೇಳ್ಬಿಟ್ಟು ಡಂಗೂರ ಸೇರ್ಕೊಂಡ್ಬಿಟ್ ಬಾ. ಹೋಗಿ 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 ಏನು ನಿನ್ ಜೊತೆ ಬಂದ್ಲಾ? ನನ್ ಕೆರ ತಕೊಂಡ ನಡ್ಕೋಬೇಕು ನೋಡು. ಅಯ್ಯೋ ನಿನ್ನ ಮಾನ ಮರುವದಿ ಹೆಂಗ್ ಕಳಿತಿದ್ಯಾ ನೀನು ಅಂದ್ರೆ? ಹಾದಿಗೆ ಹೋಗೋರ್ಗೆ, ಬರೋರ್ಗೆ, ನಿಂತ್ಕೊಳ್ಳೋರ್ಗೆ, ಮಾತಾಡ್ಸೋರ್ಗೆ ಎಲ್ರಿಗೂ ನಾನಂತೂ ಆ ಅಮ್ಮ ಹೇಳ್ಕೊಬಂದಿರೋ ಗೊತ್ತಿಲ್ಲ, ಹೊಡೆದಿರೋಳು. ನೀನಂತೂ ಊರೇನಿಯ ಸಾರ್ಬಿಟ್ಟೆ. ಅಯ್ಯೋ ಮಾವ, ನೀವು ತಪ್ಪು ತಿಳ್ಕೊಬೇಡಿ ಮಾವ. ನಾನು ಬೇಕಂತ ಏನು ಹೇಳ್ಕೊಂಬರಿಲ್ಲ ಕಣ್ ಮಾವ. ಏನೋ ಬೈ ಮಿಸ್ಟೇಕ್ ಹಂಗೆ ಮಿಸ್ಟೇಕ್ ಅಲ್ಲ, ಸುಮ್ಮನೆ ಬಾಯಿ ತಪ್ಪಿ ಬಂದ್ಬಿಡ್ತು ಮಾವ. ನೀವು ಬೇಜಾರು ಮಾಡ್ಕೊಬೇಡಿ ಮಾವ. ನಡಿ ಹಾಸ್ಪಿಟಲ್ಗೆ ಹೋಗೋಣ. ಡಾಕ್ಟ್ರು ಅದು ಮತ್ತೆ ಹೊರಟೋಗ್ಬಿಟ್ರೆ ಮತ್ತೆ ಸಿಗಲ್ಲ ಮಾವ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ. ಮತ್ತೆ ನಾಳೆ ತನಕ ಕಾಯ್ಬೇಕಾಗ್ತೈತೆ. ನಾಳೆ ಸಿಗ್ತಾರೋ ಸಿಗೋಲ್ವೋ, ಮತ್ತೆ ನಿಮ್ಗೆ ಜ್ವರ ಜಾಸ್ತಿ ಆಗ್ಬಿಟ್ಟು ಏನಾರು ಆಗೋಗ್ಬಿಟ್ರೆ ಅಯ್ಯೋ ಪಾಪ. ನಡಿ ಬೇಗ ಆಸ್ಪತ್ರೆಗೆ ಹೋಗೋಣ. ನೀನು ಬೇಡ, ನಿನ್ನ ಆಸ್ಪತ್ರೆ ಬಿಡ ಹೋಗು. ಯಾರು ಬಂದ್ರು ನಿನ್ ಜೊತೆ? ಈಗ್ಲೇನಿಯ ಈ ಪಟ್ಟಿ ಮರುವದಿ ಕಳ್ದಿದ್ಯಾ? ಇನ್ನ ಹೋಯ್ತಾ ಸಿಟಿ ಗಂಟ ನನ್ ಮಾನ ಮರುವದಿ ನೀನು ಎಷ್ಟು ಕಳಿಯಕ್ಕಿಲ್ಲ ಹೇಳು. ಈಗ್ಲೇನಿಯ ಎಲ್ಲ ಕಳೆದ್ಬಿಟ್ಟು ಹಾಕ್ಬಿಟ್ಟಲ್ಲ ಚರಂಡಿಗೆ ನನ್ ಮರುವದಿಯಾ? ಇನ್ನೂ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಕಣವ. ಹೋಗಿರೋ ನನ್ನ ಒಬ್ಬನೈತಿ ಅಪ್ಪಗೋಗ್ಬಿಡ್ತಿ, ಅಪ್ಪ ಬರ್ತೀನಿ. ನಿನ್ನ ಮಾತ್ರ ಕರ್ಕೊಂಡು ಹೋಗಿಲ್ಲ ನಾನು. ನಾನು ನೆಟ್ಗೋಯ್ತೀನಿ ಹೋಗು. ಮಾವ ನಿಂತ್ಕ ಮಾವ, ನಾನು ಕರ್ಕೊಂಡು ಹೋಗ್ತೀನಿ, ನಿಂತ್ಕ. ಸುಮ್ಕೋಗು, ಈಗಲೇ 10 ಪೈಸದ ಮರುವದಿಲ್ಲ, ಅದನ್ನು ಕಳಿತಾಳೆ. ಅಯ್ಯೋ ಇವನು ಹೆಂಗಮ್ಮಿ ಕಟ್ಕತಿಯನ್ನು? ನಿಮ್ಮ ಅಮ್ಮ ನೋಡ್ರೆ ಕುಣಿತಾಳಲ್ಲ, ಇವನಿಗೆ ಕೊಟ್ಬೇಕು ನಿನ್ನ ಅಂತ ಹೇಳ್ಬಿಟ್ಟು ಸಿಕ್ಕಿದವ್ರಿಗೆಲ್ಲ ಮುತ್ತು ಕೊಟ್ಕೊಂಡು ಓಡ್ತಾನಲ್ಲ. ಇವನಿಗೆ ನಿನ್ನ ಗಂಟು ಹಾಕ್ಬೇಕು ಅಂತ ನೋಡ್ತಾ ಇದ್ದಲ್ಲ. ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ತಕ. ಅಲ್ಲ ನೀ ಇಷ್ಟೊಂದು ಓದಿರೋಳು, ತಿಳ್ಕೊಂಡಿರೋಳು, ಹೊಸಿ ನೋಡ್ಕೊಬಿಟ್ಟು ಮದುವೆ ಮಾಡ್ಕೊಳಮ್ಮಿ. ನೆಟ್ಗಿರೋರು ಯಾರು, ನೆಟ್ಗಿಲ್ದಿರೋರು ಯಾರು ಅಂತ. ಅಲ್ವಾ? ನಿಮ್ಗೆ ಅನಿಸ್ತೈತೆ, ನಮ್ಮ ಅಮ್ಮಂಗೆ ಅನ್ನಿಸ್ಬೇಕಲ್ಲಕ್ಕ. ಇನ್ನು ನಮ್ಮ ಅಮ್ಮಂಗೆ ಅನ್ಸೋ ತನಕನೂ ಕಾಯ್ಬೇಕು. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಟೈಮ್ ಬರೋ ತನಕನೂ ಕಾಯ್ತೀನಿ. ನಮ್ಮ ಅಮ್ಮಂಗೆ ಒಂದಲ್ಲ ಒಂದಿನ ಅರ್ಥ ಆಗೇ ಆಗ್ತೈತೆ. ಅರ್ಥ ಆದ್ರೆ ಸಾಕು. ಈ ಮೂದೇವಿನ ಕಟ್ಕೊಳ್ಳೋದಕ್ಕಿನ್ನ ಯಾರನ್ನ ಬ್ಯಾರನ್ನ ಕಟ್ಕೊಂಡು ಸಂದಾಕಿರು.